ನಮಸ್ಕಾರ ಅಭ್ಯರ್ಥಿಗಳೇ ಪಾಲಕರೇ, ಇವತ್ತು 1/4/2026 ಇವತ್ತು ಮಹತ್ತರವಾದಂಥ ಒಂದು ಅಪ್ಡೇಟನ್ನು ಕೆಇದವರು ಮಾಡಿದ್ದಾರೆ. ನಮ್ಮ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಒಂದು ಅಡ್ಮಿಷನ್ ಪ್ರಕ್ರಿಯೆ ಏನು ಒಂದು ಆರಂಭವಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಕೆಇದವರು ಇವಾಗ ಜಸ್ಟ್ ಒಂದು ಅಪ್ಡೇಟ್ ಮಾಡಿರುವಂಥದ್ದು ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹೊಸದಾಗಿ ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ ತಾತ್ಕಾಲಿಕವಾದಂಥ ನಿಮ್ಮ ಒಂದು ರ್ಯಾಂಕ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದರು. ಆದರೆ ಇವತ್ತೇನು ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ ಹೊಸದಾದಂತಹ ಅಂತಿಮವಾದಂಥ ಫೈನಲ್ ಇಷ್ಟು ದಿನ ನಿಮಗೆ ಒಂದು ರ್ಯಾಂಕ್ ಲಿಸ್ಟ್ ಬಂದಿತ್ತು, ಅದನ್ನು ಬಿಟ್ಟು ಹಾಕ್ರಿ. ಇವಾಗ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ರಿ. ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಹೊಸದಾದಂಥ ಒಂದು ರ್ಯಾಂಕ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು, ಈ ರ್ಯಾಂಕ್ ಪಟ್ಟಿಯನ್ನು ಇವಾಗ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಭಾಳಷ್ಟು ಬದಲಾವಣೆ ಕೂಡ ಆಗಿದೆ ವಿದ್ಯಾರ್ಥಿಗಳದ್ದು. ಇದು ಫೈನಲ್ ಅಂಕಪಟ್ಟಿ. ನಿನ್ನೆ ಮೊನ್ನೆ ಏನು ಬಂದಿತ್ತಲ್ಲ ಹಳೆಯ ಒಂದು ತಾತ್ಕಾಲಿಕವಾದಂಥ ರ್ಯಾಂಕ್ ಲಿಸ್ಟ್ ಬಂದಿತ್ತು, ಅದನ್ನು ಬಿಟ್ಟು ಹಾಕಿ ಈ ಒಂದು ರ್ಯಾಂಕ್ ಪಟ್ಟಿಗೆ ನೀವು ನೋಡ್ಕೋಬೋದು. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ ಅಂದರೆ ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ರ್ಯಾಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ನಿಮ್ಮ ರ್ಯಾಂಕ್ ನಂಬರ್ ಇದೆ, ಫಸ್ಟ್ಗೆ ರ್ಯಾಂಕ್ ನಂಬರ್ ಇದೆ, ಸ್ಯಾಟ್ಸ್ ನಂಬರ್ ಇದೆ, ಹೆಸರಿದೆ, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು, ರಿಜಿಸ್ಟ್ರೇಷನ್ ನಂಬರ್ ಇದೆ, ಮತ್ತು ನಿಮ್ಮ ಕ್ವಶನ್ ಯಾವುದು, ನೀವು ಬುಕ್ಲೆಟ್ ಯಾವುದಿತ್ತು, ಮತ್ತು ನೀವು ಎಷ್ಟು ಅಂಕಗಳನ್ನು ತೊಗೊಂಡಿದ್ದೀರಿ. ರ್ಯಾಂಕ್ ನಂಬರ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ರ್ಯಾಂಕ್ ನಂಬರ್ ತುಂಬ ಇಂಪಾರ್ಟೆಂಟು. ಇಲ್ಲಿ ರ್ಯಾಂಕ್ ನಂಬರ್ ಇದಾವೆ, ಫಸ್ಟಿಗೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಇದು PDF ಹೊಸದಾಗಿ ಏನು ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇವಾಗ ನೋಡ್ಕೊಳ್ರಿ, ಇವಾಗ ಚೆಕ್ ಮಾಡ್ಕೊಳ್ರಿ ನಿಮ್ಮ ಮಗಂದು ರ್ಯಾಂಕ್ ನಂಬರ್ ಎಷ್ಟಿದೆ ಅಂತೇಳಿ. ಇದೇ ಫೈನಲ್ ಆಗುತ್ತಾ. ನೀವು ಈಗಾಗಲೇ ಒಂದು ರ್ಯಾಂಕ್ ನಂಬರ್ ನೋಡ್ಕೊತಿದ್ರಿ, ಅದನ್ನು ಬಿಟ್ಟು ಹಾಕಿ ಇವಾಗ ನೋಡ್ಕೊಳ್ರಿ. ಸೇಮ್ ಇದ್ದರೆ ಓಕೆ, ಬಟ್ ಇದು ಸ್ವಲ್ಪ ಬದಲಾವಣೆ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳದ್ದು ಬದಲಾವಣೆ ಆಗಿದೆ. ಯಾಕಂದರೆ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಡಾಟಾ ಮಿಸ್ಸಿಂಗು ಅಥವಾ ವಿದ್ಯಾರ್ಥಿಗಳದ್ದು ಡಾಟಾ ಮಿಸ್ಸಿಂಗ್ ಆಗಿರುತ್ತೆ. ಅದೆಲ್ಲ ಕ್ಲಿಯರಿಫಿಕೇಷನ್ ಮಾಡಿಕೊಂಡು ಅಂತಿಮವಾದಂತಹ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಪಟ್ಟಿಯ ಪ್ರಕಾರ ಏನಾಗುತ್ತೆ, ನಿಮ್ಮ ರ್ಯಾಂಕ್ ಫಿಕ್ಸ್ ಆಗುತ್ತೆ. ಈ ರ್ಯಾಂಕ್ ಆಧಾರದ ಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ. ಜೊತೆಗೆ ನಿಮಗೆ ನೀವು ಯಾವ ಜಿಲ್ಲೆಯವರದಿರಿ, ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ, ನಿಮ್ಮ ರ್ಯಾಂಕ್ ನಂಬರ್ ಎಷ್ಟಿದೆ, ನನಗೆ ಮಾರ್ಕ್ಸ್ ಬೇಡ, ನಿಮ್ಮ ರ್ಯಾಂಕ್ ನಂಬರ್ ಎಷ್ಟಿದೆ, ನಿಮ್ಮ ಕಾಸ್ಟ್ ಯಾವುದು, ಯಾವ ಜಿಲ್ಲೆ, ಇಷ್ಟು ಹೇಳಿದರೆ ನಾನು ನಿಮಗೆ ಜಜ್ಮೆಂಟ್ ಅಂದರೆ ಸಿಗುತ್ತಾ ಸೀಟ್ ಅನ್ನೋದನ್ನು ಹಿಂದಿನ ವರ್ಷದ ಡಾಟಾವನ್ನು ಕಂಪ್ಯಾರಿಸನ್ ಮಾಡಿಕೊಂಡು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕಾಮೆಂಟ್ಸ್ಗಳನ್ನು ಶೇರ್ ಮಾಡಿ.